ಚಳ್ಳಕೆರೆಯಿಂದ ತುಮಕೂರಿಗೆ ಬೆಂಗಳೂರಿಗೆ ಹೋಗೋಂಥ ಇದು ಹೈವೇ ಇದು. ತುಂಬ ಚೆನ್ನಾಗಿದೆ ಹೈವೇ. ಇದು 6 ಲೇನ್ ಹೈವೇ ಇದು. ನಿಮಗೆ ನಾನು ಒಂದು ಒಳ್ಳೆ ಭೂಮಿ ಸರ್ ರೆಫರ್ ಮಾಡ್ತೀನಿ. ಯಾಕಂದರೆ ನನ್ನ ಹತ್ರ ಪೇಪರ್ಸ್ ಲೀಗಲ್ ರೆಡಿ ಇದೆ. ಬಟ್ ಬೇರೆ ಕಸ್ಟಮರ್ ಸಮೇತ ಲೀಗಲ್ ಪೇಪರ್ ತೊಗೊಂಡೋಗಿದ್ರು. ಅವರು ಒಂದು 15 ಡೇಸ್ ಟೈಮ್ ಕೇಳ್ತಾ ಇದ್ದಾರೆ. ಹಂಗಾಗಿ ನಾನು ಟೈಮ್ ಕೊಡೋ ಥರ ಏನಿಲ್ಲ. ಬಟ್ ನಿಮಗೆ ಅದು ಅದೃಷ್ಟ ಯಾರಿಗಿರುತ್ತೋ ಗೊತ್ತಿರಲ್ಲ ಭೂಮಿದು. ಅದು ಯಾರಿಗೆ ಸಲ್ಲುತ್ತೋ ಅವ್ರಿಗೆ ಸಲ್ಲೋದು. ಹಾಗಾಗಿ ನಾನು ನಿಮಗೆ ನೀಟಾಗಿ ವೀಡಿಯೋ ಕಳಿಸ್ಕೊಡ್ತಾ ಇದ್ದೀನಿ. ಇದು ನೋಡಿ ಹೈವೇ ಇದು. ಈ ಹೈವೇಯಿಂದ ನಾವು ಚಳ್ಳಕೆರೆಯಿಂದ ಮುಂಚೆನೇ ಸಿಗುತ್ತೆ ನಿಮಗೆ. ಹಿರಿಯೂರು ಚಳ್ಳಕೆರೆ ಮಧ್ಯ. ನಿಮಗೆ ಚಳ್ಳಕೆರೆಯಿಂದ 10 ಕಿಲೋಮೀಟ್ರ್ ಬಿಫೋರ್ ಒಳಗಡೆಗೆ ನಾವು ಕೇವಲ ಒಂದು 7 to 8 ಕಿಲೋಮೀಟ್ರ್ ಹೋಗಬೇಕು. ಹೈವೇ ಸೂಪರ್, ಭಾಳ ಚೆನ್ನಾಗಿದೆ. ಈ ರೋಡಲ್ಲಿ ತುಮಕೂರಿಗೆ ನಾವು ಕೇವಲ 1.5 ಗಂಟೆಯಲ್ಲಿ ನಾವು ರೀಚ್ ಆಗ್ತೀವಿ. 1.5 hour ಜರ್ನಿ ಟೋಟಲ್ ಆಗಿ. ಜಮೀನಿಂದ ತುಮಕೂರಿಗೆ 1.5 hour ಜರ್ನಿ. ಬೆಸ್ಟು, ಭಾಳ ಅನುಕೂಲ ಇರೋಂಥ ಒಂದು ರಸ್ತೆ ಇದು. ರೋಡ್ ಇನ್ನೂ ಅಗಲೀಕರಣ ಆಗ್ತಾಯಿದೆ, ಇನ್ನೂ ಅಗಲೀಕರಣ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಮತ್ತು ಈ ಹೈವೇಗೆಲ್ಲ ಬಂದ್ಬಿಟ್ಟು ತುಂಬ ಕಾಸ್ಟ್ಲಿ ಇದಾವೆ ಜಮೀನು. 1 ಕೋಟಿವರೆಗೂ ಇದೆ ಎಕರೆ ಇಲ್ಲಿ ಮಧ್ಯದಲ್ಲಿ. ಸಿಟಿ ನಿಯರ್ ಹೋದರೆ ಇನ್ನೂ ಜಾಸ್ತಿ ಇದೆ. ಇಲ್ಲಿಂದ ನಾವು ಒಳಗಡೆ ಟರ್ನ್ ಆಗ್ತೀವಿ ನೋಡಿ. ಈ ಹೈವೇಯಿಂದ ನಾವು ಇಲ್ಲಿ ಟರ್ನ್ ಆದ್ವಿ ಒಳಗಡೆಗೆ. ಸರ್ವಿಸ್ ರೋಡಲ್ಲಿ ಹೋಗಿ ಮತ್ತೆ ಲೆಫ್ಟಿಗೆ ಟರ್ನ್ ಆಗ್ತೀವಿ. ಒಳ್ಳೆ ರಸ್ತೆ ಸೂಪರ್, ಭಾಳ ಚೆನ್ನಾಗಿದೆ. ಇದು ರೋಡು ಹೈವೇಯಿಂದ ಟರ್ನ್ ಆದಮೇಲೆ ಒಳ್ಳೆ ರೋಡು. ಮತ್ತು ಫುಲ್ಲು ಒಳ್ಳೆ ನೀರಾವರಿ ಜಾಗ ಇದು. ಪರ್ಮನೆಂಟಾಗೆ ನೀರಿರುತ್ತೆ ಸರ್ ಇಲ್ಲಿ. ಏನು ಈ ರೆಡ್ ಸಾಯಿಲ್ ಮಣ್ಣು ಕಾಣ್ತಿದೆ ನಿಮಗೆ, ಇದೇ ಥರ ಸಾಯಿಲ್ ಬರುತ್ತೆ. ಕಂಪ್ಲೀಟಾಗಿ ರೆಡ್ ಸಾಯಿಲ್, ಕೆಂಪು ಮಣ್ಣು. ಬೇಸಾಯ ಮಾಡಿದ ಮೇಲೆ ಇದೇ ಥರ ಬರುತ್ತೆ. ಸರ್ ಪಕ್ಕದಲ್ಲೆಲ್ಲ ತೋಟ ಮಾಡಿದ್ದಾರೆ ಕಂಪ್ಲೀಟಾಗಿ. ನೋಡಿ ಎಷ್ಟು ಸುಂದರವಾದಂಥ ತೋಟ, ಭಾಳ ಚೆನ್ನಾಗಿದೆ. ಇದು ಕೆಂಪು ಮಣ್ಣು ಎಲ್ಲ ಕಂಪ್ಲೀಟು ರೋಡ್ ಅಟ್ಯಾಚ್ ಬರುತ್ತೆ, ತಾರ್ ರೋಡ್ ಅಟ್ಯಾಚು. ಈ ಕಡೆ ಒಂದು ಪೀಸ್ ಬರುತ್ತೆ, ಈ ಕಡೆ ಒಂದು 20-22 ಗುಂಟೆ ಬರುತ್ತೆ ಅಷ್ಟೇ. ಈ ಕಡೆ ಇದು ಒಂದು ಮನೆಯೂ ಸಹ ಬರುತ್ತೆ. ಕಂಪ್ಲೀಟ್ ತಂತಿ ಬೇಲಿ ಆಗಿದೆ ನೋಡಿ. ಹಾಫ್ ಏಸಿಯಿಂದ ಇದೆಲ್ಲ ಬರುತ್ತೆ, ಇದೆಲ್ಲ ಒಟ್ಟಿಗೆ ಬರುತ್ತೆ. ಮತ್ತು ಹಿಂಗೆ ಮುಂದೆ ಆದಮೇಲೆ ಕೊನೆಯವರೆಗೂ ಬರುತ್ತೆ ರೋಡ್ ಫೇಸು. ಅಂದರೆ ಕೆಂಪು ಮಣ್ಣಿನ ಬಗ್ಗೆ ಇಲ್ಲೇನು ನಾವು ಮಾತಾಡೋಂಗೆ ಇಲ್ಲ, ಅಷ್ಟು ಚೆನ್ನಾಗಿದೆ. ಬಟ್ ಇದನ್ನು ಈಗ ಕಲ್ಟಿವೇಷನ್ ಮಾಡಿಸ್ತೀನಿ, ಇವತ್ತೇ ಮಾಡಿಸ್ತೀನಿ. ಮಣ್ಣು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ, ಒಳ್ಳೆ ರೆಡ್ ಸಾಯಿಲು. ಇದನ್ನು ಮೊನ್ನೆ ಲಾಸ್ಟ್ ಟೈಮು ಕಲ್ಟಿವೇಷನ್ ಮಾಡಿಸೋ ಅಂತ ಇದೆ. ನೆಲ ಗಟ್ಟಿ ಇತ್ತು, ಮಾಡಿಸಿರ್ಲಿಲ್ಲ. ಈಗ ಮಳೆ ಬಂದಿದೆ, ಮಾಡಿಸ್ಬೋದು ಇವಾಗ ಕಲ್ಟಿವೇಷನ್ನು. ಹಾಫ್ ಫೇಸ್ವರೆಗೂ ಬರುತ್ತೆ ಕಂಪ್ಲೀಟ್, ಅಲ್ಲೇವರೆಗೂ ಬರುತ್ತೆ. ಇದು ಪಕ್ಕದಲ್ಲೂ ಸಹ ಒಳ್ಳೆ ಮನೆ ಆಗ್ತಿದೆ ರೇಷ್ಮೆ ಸಾಕಾಣಿಕೆ ಮಾಡೋದಕ್ಕೆ. ಇದು ಟೋಟಲಾಗಿ 6 ಎಕರೆ 22 ಗುಂಟೆ ಬರುತ್ತೆ. 6 ಎಕರೆ 22 ಗುಂಟೆ ಬರುತ್ತೆ. ಭಾಳ ಅನುಕೂಲವಾದಂಥ ಒಂದು ಜಾಗ ಇದು, ತುಂಬ ಚೆನ್ನಾಗಿದೆ. ಕಂಪ್ಲೀಟಾಗಿ ರೆಡ್ ಸಾಯಿಲ್ ಬರುತ್ತೆ, ಭಾಳ ಚೆನ್ನಾಗಿದೆ. ಭೂಮಿ ವಿಷಯಕ್ಕೆ ಬಂದರೆ ಈ ಭೂಮಿಯಲ್ಲಿ ದಾಳಿಂಬೆ, ಪಪ್ಪಾಯಿ, ಅಡಿಕೆ, ತೆಂಗು ಮತ್ತು ಎಲ್ಲ ದವಸ ಧಾನ್ಯಗಳೆಲ್ಲ ಪ್ರತಿಯೊಂದು ಬೆಳಿಬೋದು. ಭಾಳ ಚೆನ್ನಾಗಿದೆ. ಮತ್ತು ಇದರಲ್ಲಿ ಒಂದು ಬೋರು ಸಹ ಇದೆ. ಒಂದು ನಮಗೆ ಟ್ರಾನ್ಸ್ಫಾರ್ಮ್ ವ್ಯವಸ್ಥೆ ಸಹ ಇರುತ್ತೆ. ಇನ್ನು ಟ್ರಾನ್ಸ್ಫಾರ್ಮ್ ಇಲ್ಲಿ ಬರುತ್ತೆ, ಬೋರ್ ಕೆಳಗಡೆ ಬರುತ್ತೆ, ಇಲ್ಲಿ ಕೆಳಗಡೆ ಬೋರ್ ಬರುತ್ತೆ. ಇವತ್ತು ಮಳೆ ಬರುವಂಥ ಒಂದು ಸಂಭವ ಇದೆ ಇವತ್ತು. ಹಾಗಾಗಿ ಚೆನ್ನಾಗಿರುತ್ತೆ ಸರ್, ಒಳ್ಳೆ ಮಣ್ಣು. ಜಮೀನು ಒಳಗಡೆ ಹೋಗೋಣ ಬರ್ರಿ. ಸಮತಟ್ಟವಾದಂಥ ಭೂಮಿ. ಇಲ್ಲಿ ಲೇಬರ್ಗೆ ಸಮಸ್ಯೆ ಇಲ್ಲ ನನಗೆ. ನೋಡಿ ಬೋರ್ಡ್ ಹೆಂಗಿದೆ ನೋಡಿ, ಈ ಥರ ಗರ್ಸ್ ಮಣ್ಣು ಬರುತ್ತೆ. ಈ ಮಣ್ಣು ಪ್ರತಿಯೊಂದು ಬೆಳೆಗೂ ಅನುಕೂಲ, ಭಾಳ ಚೆನ್ನಾಗಿರುತ್ತೆ ನೋಡಿ. ಈ ಥರ ಇರಬೇಕು ಮಣ್ಣು, ಈ ಥರ ಇದ್ದರೆ ಮಣ್ಣು ಈ ಥರ ಇರಬೇಕು. ಈ ಥರ ಇದ್ದಷ್ಟು ಬೆಳೆಗೆ ಅನುಕೂಲ.
ಇದರಲ್ಲಿ ಯಾವ ಬೆಳೆ ಬೇಕಾದ್ರೂ ಬೆಳಿಬೋದು. ರೆಸ್ಟಲ್ಲಿದೆ ಭೂಮಿ. ಈಗ ಎಲ್ಲ ಕಲ್ಟಿವೇಷನ್ ಮಾಡಿಸಿ ನೀಟಾಗಿ ಎಲ್ಲ ಗಿಡ ಎಲ್ಲ ಕೀಳ್ಸಿದ್ದೀನಿ, ಅಚ್ಚುಕಟ್ಟಿದೆ, ಕ್ಲೀನಾಗಿದೆ, ಒಳ್ಳೆ ನೀರು. ಇವತ್ತು ಮಳೆನೂ ಸಹ ಬರುತ್ತೆ. ಇದನ್ನೆಲ್ಲ ಕಲ್ಟಿವೇಷನ್ ಮಾಡಿಸಿಟ್ಟಿರ್ತೀನಿ. ನೀವು ಬಂದು ನೋಡಿ, ನಿಮ್ಗೆ ಓಕೆ ಆಯಿತು ಅಂದರೆ ಮಾತುಕತೆ ಮಾಡೋಣ. ಪೇಪರ್ಸ್ ಆಲ್ರೆಡಿ ಒಬ್ರಿಗೆ ಕೊಟ್ಟಿದ್ದೀನಿ, ಅವ್ರಿಗೆ ಲೀಗಲ್ ಎಲ್ಲ ಓಕೆ ಆಗಿದೆ. ಬಟ್ ಅವರು 15 ದಿನ ಟೈಮ್ ಕೇಳ್ತಾಯಿದ್ದಾರೆ. ಹಾಗಾಗಿ ನನಗೆ ಯಾವುದೇ ಥರ ಸಮಯ ಇಲ್ಲ ಕೊಡೋದಕ್ಕೆ, ಸುಮ್ಮನೆ ಟೈಮ್. ಈಗ ಡಾಕ್ಯುಮೆಂಟ್ಸ್ ಎಲ್ಲ ಕಂಪ್ಲೀಟ್ ಫೈಲ್ ಇದೆ, ನಿಮಗೆ ಅದು ಸಹ ತೋರಿಸ್ತೀನಿ. ಈಗ ನಮ್ಮದೆಲ್ಲ ನಂಬಿಕೆಯಲ್ಲಿ ವ್ಯವಹಾರ ಸರ್, ಎಲ್ಲರದು ಅಷ್ಟೇ. ನಾನು ಕೊಟ್ಟಿರೋ ಕಸ್ಟಮರ್ಗೆ ಎಲ್ಲರಿಗೂ ಒಳ್ಳೆ ಭೂಮಿನೇ ಕೊಟ್ಟಿದ್ದೀನಿ. ಈ ಥರ ರೋಡ್ ಅಟ್ಯಾಚು, ತಾರ್ ರೋಡ್ ಅಟ್ಯಾಚು, ಒಳ್ಳೆ ಪೇಪರ್ಸ್ ಇರೋದು ಸಿಗೋದು ತುಂಬ ಕಡಿಮೆ. ಬಟ್ ನಾನು ನಿಮಗೆ ಕೊಡ್ತೀನಿ, ನಮ್ಮ ಋಣ ಬಂದ. ಬನ್ನಿ ಪೇಪರ್ ತೋರಿಸ್ತೀನಿ ನಿಮಗೆ. ನೋಡಿ ಸರ್, ಇದೇ ರೆಕಾರ್ಡ್ಸು ಕಂಪ್ಲೀಟಾಗಿದೆ. ಕಂಪ್ಲೀಟಾಗಿ ಫೈಲ್ಸ್ ರೆಡಿ ಇದೆ. ನೀವು ನೀವು ತಗೊಂಡೋಗೋದು ಲೀಗಲ್ 100% ರೆಡಿ ಇದೆ. ಏನೇ ಥರ ಸಮಸ್ಯೆ ಇಲ್ಲ, ಒಳ್ಳೆ ಫೈಲ್. ಮತ್ತೊಮ್ಮೆ ನೋಡಬೇಕಂದ್ರೆ ನೋಡಿ, ಪಕ್ಕದಲ್ಲೆಲ್ಲ ತೋಟ ಮಾಡಿ ಇಲ್ಲಿ ಮನೆ ಮಾಡಿದ್ದಾರೆ ನೋಡಿ, ಒಳ್ಳೆ ಮನೆ ಮಾಡಿದ್ದಾರೆ. ಮತ್ತು ಇಲ್ಲಿ ಹಿಂದ್ಗಡೆ ಇನ್ನೊಂದು ಮನೆ ಮಾಡಿದ್ದಾರೆ ಬೇರೆಯವರು. ಮತ್ತು ಹಿಂಗೆ ಬಂದಮೇಲೆ ನಮಗೆ ಜಮೀನು ಸಿಗುತ್ತೆ. ನಮಗೂ ಒಂದು ಇಲ್ಲಿ ಲೇಬರು ಅಥವಾ ನಾವು ಬಂದಮೇಲೆ ನಿಲ್ಲಿಸೋದಕ್ಕೆಲ್ಲ ಕಾರ್ ವ್ಯವಸ್ಥೆ ಎಲ್ಲ ನೀಟಾಗಿರುತ್ತೆ. ಮತ್ತು ಹೀಗೆ ಹೋದರೆ ಹಳ್ಳಿ ನಮಗೆ ಇಲ್ಲಿಂದ ಒಂದು 3/4 ಕಿಲೋಮೀಟ್ರ್ ಹಳ್ಳಿ ಆಗುತ್ತೆ. ಇಲ್ಲಿ ಒಬ್ಬರು ರೇಷ್ಮೆಗೆ ವ್ಯವಸ್ಥಿತವಾಗಿ ಕಟ್ತಾಯಿದ್ದಾರೆ. ಇವತ್ತು ಮಳೆರಾಯ ಹಬ್ಬಿಸ್ತಾ ಇದ್ದಾನೆ ಭೂಮಿಗೆ ಇಳಿಯೋದಕ್ಕೆ. ಒಳ್ಳೆಯ ವಾತಾವರಣ ಚೆನ್ನಾಗಿದೆ, ರೋಡ್ ಫೇಸು. ನಿಮಗೆ ಅಲ್ಲಿ ಯಾರಿಗೂ ರಸ್ತೆ ಕೇಳೋ ಅವಶ್ಯಕತೆ ಇರೋದಿಲ್ಲ.